ಸೊ ಮುಂಚೆ ನಮ್ಮದು ಅದು ಇದೇ ಬಿಸ್ನೆಸ್ನ ನಾನು 12 ಇಯರ್ಸಿಂದ ಮಾಡ್ಕೊಂಬಂದಿದ್ದೀನಿ. ನಾಗರಬಾವಿಲಿ ಸೈನ್ ಇನ್ ಅಂತ ಇತ್ತು, SD ಸೈನ್ ಇನ್ ಅಂತ ಅಂದ್ಬಿಟ್ಟು. ಇವಾಗ ಅದನ್ನು ಬೇರೆ ಹೆಸರಾಗಿ Sign3 ಸೊಲ್ಯೂಷನ್ಸ್ ಅಂತ ಚೇಂಜ್ ಮಾಡಿ ಸ್ವಲ್ಪ ಹೊಸದಾಗಿ ಡಿಸ್ಪ್ಲೇಸ್ ಎಲ್ಲ ಮಾಡಿ ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇವಾಗ ನಾವೇನೇ ಇಲ್ಲಿ. ಪ್ರದೀಪ್ ಕೃಷ್ಣ ಅವ್ರು ಬಂದರು, ಪ್ರಿಯಾ ಕೃಷ್ಣ ಅವ್ರು ಬರಬೇಕಾಯಿತು, ಅವ್ರು ಬರೋಕ್ಕಾಗಿಲ್ಲ. ಕೃಷ್ಣಪ್ಪ ಅವ್ರು ಬರ್ತಾಯಿದ್ದಾರೆ ಇವಾಗ. ಸೀರಿಯಲ್ ಆ್ಯಕ್ಟರ್ ಚಂದು ಅವ್ರು ಬರ್ತಾಯಿದ್ದಾರೆ ಇವಾಗ. ಇನ್ನು ಎಲ್ಲ ಹೊಸ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇವಾಗ ಎಲ್ಲ ಥರ ಡಿಸ್ಪ್ಲೇಸ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಬೇರೆ ಸೈನ್ ಬೋರ್ಡ್ಸ್ಗೂ ನಿಮಗೂ ಏನು ವ್ಯತ್ಯಾಸ ಇದೆ ಸರ್? ಕ್ವಾಲಿಟಿ ಸರ್, ಏನೇ ಇದ್ರೂ ಪ್ರತಿಯೊಂದು ಕ್ವಾಲಿಟಿನೇ. ಯಾಕಂದ್ರೆ ನಮ್ಮ ಸೈನೇಜ್ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಟರ್ಗಳು ತುಂಬ ಜಾಸ್ತಿ ಆಗಿದ್ದಾರೆ. ಮೆಟೀರಿಯಲ್ಸಲ್ಲಿ ವ್ಯಾರಂಟಿದಾಗಿರ್ಬೋದು, ಇಲ್ಲ ಕ್ವಾಲಿಟಿಲಾಗಿರ್ಬೋದು, ತುಂಬ ಮೋಸ ಮಾಡೋದವನು ಇದೆ. ಎಲ್ಲ ಬಿಸ್ನೆಸ್ ಫೀಲ್ಡೇ ಅದೇ ಥರ ಇರೋದು. ಎಲ್ಲರೂ ₹2 ದುಡ್ಡು ಮಾಡಬೇಕು ಅಂತಲೇ ಬರೋದು. ಆದರೆ ನಾವು ಹೆಸರು ಮಾಡಬೇಕು ಅಂತಲೇ ಬಂದು ನಾನು ಆ್ಯಕ್ಚುಲಿ ಬರೀ ಸ್ಟಿಕ್ಕರ್ ಕಟಿಂಗ್ ಫೀಲ್ಡಿಂಗಿಂದ ಬಂದಿದ್ದು. ಸ್ಟಿಕ್ಕರ್ಡ್ ಏನಂತ ಇತ್ತು, ಬರೀ ವೆಹಿಕಲ್ ಸ್ಟಿಕ್ಕರಿಂಗ್ ಕಟಿಂಗ್ ಅಷ್ಟೇ, ನಂಬರ್ ಪ್ಲೇಟ್ಸ್ ಆ ಥರ ಮಾಡ್ತಾಯಿದ್ದು. ಹೋಗ್ತಾ ನಾನೇ ಅದನ್ನು ನೋಡಿಕೊಂಡು ಹೆಂಗೆ ಮಾಡಬೇಕು ಅಂತ ಕಲ್ತ್ಕೊಂಡು ಒಂದೊಂದೇ ನಾನೇ ಕಲ್ತಿರೋದು. ನಮ್ಗೆ ಯಾರು ಇದಕ್ಕೆ ಗುರುಗಳು ಅಂತ ಯಾರು ಇಲ್ಲ, ನಾನೇ ಕಲ್ತು ಕೆಲಸ ಮಾಡ್ತಾಯಿದ್ದೆ. ಎಷ್ಟು ಬ್ರಾಂಚ್ ಇದೆ ಸರ್? ನಂದು 2 ಚಂದ್ರ ಲೆವೆಟಲ್ಲಿ ಬರೀ ವೆಹಿಕಲ್ಸ್ ಸ್ಟಿಕ್ಕರ್ ಕಟಿಂಗ್ಸು ನಂಬರ್ ಪ್ಲೇಟ್ಸ್ದು ಒಂದು ಬ್ರಾಂಚ್ ಇದೆ. ಅದು ಬಿಟ್ಟರೆ ಇವಾಗ ಸೈನ್ ಬೋರ್ಡು ನಮ್ಮ ನಾಗರಬಾವಿಲಿತ್ತು, ಅದನ್ನು ಶಿಫ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಹೊಸ್ದಾಗಿ ಮಾಡಿದ್ದೀವಿ ಸರ್. ಏನು ಹೇಳೋಕೆ ಬಯಸ್ತೀರಾ ಗ್ರಾಹಕರಿಗೆ? ಯಾವ ಥರ ಸರ್ ಬನ್ನಿ, ತುಂಬ ಬೆಸ್ಟ್ ಕ್ವಾಲಿಟೀಸ್ ಇದೆ. ಎಲ್ಲ ಲೈವ್ ಡಿಸ್ಪ್ಲೇ ಇಟ್ಟಿದ್ದೀವಿ. ಎಲ್ಲ ನೋಡಿ, ಕಣ್ಣಾರೆ ನೋಡಿಬಿಟ್ಟು ಯಾವ ಮೆಟೀರಿಯಲ್ ಏನಿದೆ ಅಂತ ಕೊಟೇಶನ್ ತೊಗೊಳ್ಳಿ. ಬೇರೆಯವ್ರಿಗಿಂತ ಸ್ಟಿಕ್ಕರ್ಡ್ ಏನಂತಂದರೆ ₹100 ಪ್ರೈಸ್ ಜಾಸ್ತಿ ಅಂತಲೇ ರೂಮರ್ಸ್ ಆಗಿದೆ ಹೊರತು ಆ ಕ್ವಾಲಿಟಿ ಹೆಂಗಿದೆ ಅನ್ನೋದು ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಾನು ಇವತ್ತರೆಗೂ ಯಾವುದು ಪ್ರಮೋಷನ್ಸ್ ಮಾಡಿಲ್ಲ, ಇಲ್ಲ ಯಾವುದು ಮಾರ್ಕೆಟಿಂಗ್ ಮಾಡಿಲ್ಲ, ಏನೂ ಇಲ್ಲ ಸರ್. ಎಲ್ಲ ಚೈನ್ ಲಿಂಕ್ಸು, ಎಲ್ಲ ಫೋನ್ ಕಾಂಟ್ಯಾಕ್ಟ್ಸಿಂದನೇ ನನ್ನ ಕಸ್ಟಮರ್ಸ್ ಇರೋದು. ಎಲ್ಲರನ್ನೂ ಅದೇ ಥರ ಉಳಿಸ್ಕೊಂಬಂದಿದ್ದೀವಿ. ಇಲ್ಲಿ ಸೋನಿದೆಲ್ಲ ಬೋರ್ಡ್ ಹಾಕಿದ್ದೀರಾ? ಹೌದು ಸರ್. ಸೋನಿ ಸೊಲ್ಯೂಷನ್ ಅದೆಲ್ಲ ಹಾಕಿದ್ದೀರಾ? ಹೌದು ಮಾಡ್ತೀರಾ? ಹೌದು ಸರ್. ಅದೇ ಥರದ್ದು ಎಲ್ಲ ಥರ ಕಂಪ್ನಿಗಳು ಏನು ಮಾಡ್ತಾರೆ, ಡೈರೆಕ್ಟು ಯಾರು ವೆಂಡರ್ಸ್ಗಳು ಕೊಡೋದಿಲ್ಲ. ಮಧ್ಯದಲ್ಲಿ ಯಾರನ್ನ ಒಬ್ಬರು ಆರ್ಕಿಟೆಕ್ಟ್ಸೋ ಇಲ್ಲ ಇಂಜಿನಿಯರ್ಸ್ ಅವ್ರ ಮುಖಾಂತರವಾಗಿ ನಮ್ಮ ಕೆಲಸ ಕೊಡ್ತಾರೆ. ಈಗ ಅಲೈನ್ಸ್ ಯೂನಿವರ್ಸಿಟಿ ಅಷ್ಟು ದೊಡ್ಡ ಕಾಲೇಜು, ಅದೆಲ್ಲ ವರ್ಕ್ಸ್ ನಾನೇ ಮಾಡೋದು. ಆದರೆ ಅದಕ್ಕೆ ಮೇಯ್ನ್ ಮುಂದೆ ಕಾಣಿಸ್ಕೊಳ್ಳೋದಾದ್ರೆ ಆರ್ಕಿಟೆಕ್ಟ್ಸ್ಗಳು ಮಾತ್ರ ಕಾಣಿಸ್ಕೋತಾರೆ. ನಾವು ಯಾರೂ ಅದು ಕಾಣಿಸ್ಕೊಳ್ಳೋದಿಲ್ಲ. ನಾವು ಬ್ಯಾಕ್ ಬೋನ್ ನಿಂತು ವರ್ಕ್ ಮಾಡಿರ್ತೀವಿ ಅಷ್ಟೇ. ತೆರೆ ಹಿಂದೆ ಇದ್ದು ಕೆಲಸ ಮಾಡ್ತೀವಿ. ಸೊ ಏನು ಹೊಸದಾಗಿ ಏನಿದೆ ಸರ್ ಇವಾಗ ನೀವು? ಸೊ ಹೊಸದಾಗಿ ಇವಾಗ ಸೋಲಾರ್ ಸಿಸ್ಟಮ್. ಇವಾಗ ಇದು ವಿತೌಟ್ ಪವರ್, ಇದು ಕರೆಂಟ್ ಏನು ಬೇಕಲ್ಲ ಕರೆಂಟ್ಗೂ ಹಾಕೋಬೋದು. ವಿತ್ ಸೋಲಾರ್ದಿದು, ವಿತ್ ರೊಟೇಟ್ ಆಗ್ತಾ ಇರುತ್ತೆ. ಇದು ಚೇಂಜ್, ಈ ಪ್ರಿಂಟನ್ನು ನಾವು ಯಾವಾಗ ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು. ತುಂಬ ಯೂಸಬಲ್. ಯಾಕಂದರೆ ರೋಡ್ಸ್ಗಳಲ್ಲಿ ಇರಬೇಕಾದ್ರೆ ಪವರ್ ಕನೆಕ್ಷನ್ ತೊಗೊಳೋದಾಗಲಿ ಅದೆಲ್ಲ ಅವಶ್ಯಕತೆಗಳು ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಇವು ವೆಯ್ಟ್ಲೆಸ್ ಇರುತ್ತೆ, ಆರಾಮಾಗಿ ಕ್ಯಾರಿ ಮಾಡಿ ಒಬ್ಬ ಹಿಡಿದು ಒಳಗಡೆ ಎತ್ತಿರ್ಬೋದು. ಇದರಲ್ಲೇ ತುಂಬ ವೆರೈಟೀಸ್ ಇದೆ. ಇದು ತುಂಬ ಸೋಲಾರ್ದು ಸರ್. ಸೊ ಇದು ಈಸಿ ಅಂತಿದೆ ಈಗ ಟೆಕ್ನಾಲಜಿ ಈಸಿ ಸರ್. ಇನ್ನೂ ತುಂಬ ಹೊಸ ಪ್ರಾಡಕ್ಟ್ಸ್ಗಳು ಬರುತ್ತೆ. ಇನ್ನೂ ತುಂಬ ಡಿಸ್ಪ್ಲೇ ಮಾಡ್ತೀವಿ. ಹೋಮ್ ಬೋರ್ಡ್ಸ್ ಆಗಿರ್ಬೋದು, ಇಲ್ಲ ಎಲ್ಲ ಥರ ಮೆಟಲ್ ಲೆಟರ್ಸ್ ಆಗಿರ್ಬೋದು, ಅಲ್ಲಿ ನಿಯಾನ್ ಸೈನ್ಸ್ ಆಗಿರ್ಬೋದು, ಕ್ಲಿಪಾನ್ ಬೋರ್ಡ್ಸ್ ಆಗಿರ್ಬೋದು, ಎಲ್ಲ ವರ್ಕ್ಸು ನಮ್ಮಲ್ಲಿ. ಸೊ ಎಲ್ಲ ಸ್ಪೆಷಲಿಸ್ಟ್ ನೀವು ಎಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್. ಮೆಟಲ್ ಲೆಟರ್ಸು ನನಗೆ ಇವಾಗ ಏನಾದರೆ ತುಂಬ ಕಂಪ್ನಿಗಳು ಅವರು ನಮಗೆ ಮೆಟೀರಿಯಲ್ ಸಪ್ಲೈ ಮಾಡೋದ್ರಿಂದ ತುಂಬ ಸಪೋರ್ಟಿವ್ ಇದೆ. ಯಾಕಂದರೆ ಅವ್ರ ಹತ್ರ ನಾವು ಅದೇ ಥರ ಉಳಿಸ್ಕೊಂಡ್ಬಂದಿದ್ದೀವಿ. ನಮಗೂ ಅವ್ರು ಅದೇ ಥರ ಸಪೋರ್ಟಿವ್ ಇದ್ದಾರೆ. ಟೋಟಲಿ ಮ್ಯಾನುಫ್ಯಾಕ್ಚರ್ ರಾ ಮೆಟೀರಿಯಲ್ಸ್ ತೊಗೊಂಡು ನಾವು ವರ್ಕ್ ಮಾಡಿ ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ ಸರ್. ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ಕಸ್ಟಮರ್ಗೆ ಹೇಳೋದು ಇಷ್ಟೇ ಸರ್, ಮೋಸ ಹೋಗ್ಬೇಡಿ. ಸೈನ್ ಬೋರ್ಡ್ ಫೀಲ್ಡಲ್ಲಿ ತುಂಬ ಮೋಸ ಇದೆ. ಯಾಕಂದರೆ ನಾನು ₹800 ಸ್ಕ್ವೇರ್ ಫೀಟ್ ಮಾಡೋದನ್ನ ₹400 ಸ್ಕ್ವೇರ್ ಫೀಟ್ ಮಾಡಿ ಇವತ್ತು ಎಷ್ಟೋ ಜನ ಬೋರ್ಡ್ ಆನ್ ಮಾಡಿದ ತಕ್ಷಣ ಲೈಟ್ ಬರುತ್ತೆ. ಓಕೆ, ಕಸ್ಟಮರ್ಗೆ 1 ತಿಂಗಳು 2 ತಿಂಗಳಿಗೆ ಲೆಟರ್ಸ್ಗಳಲ್ಲಿ ಲೈಟ್ ಹೋಗುತ್ತೆ, ನೀರು ತುಂಬಿಕೊಳ್ಳುತ್ತೆ, ಮತ್ತೊಂದು ಮೇಯ್ನ್ ಸರ್ವಿಸು ಅದನ್ನು ಕೊಡಬೇಕು. ಅದನ್ನೆಲ್ಲ ಕೊಟ್ಟರೆ ನಾವು ಮ್ಯಾನೇಜ್ ಮಾಡೋಕ್ಕೆ. ತುಂಬ ಥ್ಯಾಂಕ್ ಯು.